ಡಿವೈಎಫ್ಐ ಸಮ್ಮೇಳನದ ಪ್ರಯುಕ್ತ ಟಿಪ್ಪು ಕಟ್ಔಟ್ ಅಳವಡಿಕೆ ಮಾಡಲಾಗಿದೆ. ಟಿಪ್ಪು ಸುಲ್ತಾನ್ನ ಕಟ್ಔಟ್ ಅಳವಡಿಕೆಗೆ ಈಗ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಅದನ್ನು ತೆರವು ಮಾಡಬೇಕು ಅಂತ ಮಂಗಳೂರಿನ ಹೊರವಲಯದ ಹರೇಳಕಳ್ಳದಲ್ಲಿ ಟಿಪ್ಪು ಕಟ್ಔಟ್ ಅನ್ನು ಅಳವಡಿಸಲಾಗಿರೋದು. ಫೆಬ್ರವರಿ 25ರಿಂದ 27ರವರೆಗೆ ಡಿವೈಎಫ್ಐ ಸಮ್ಮೇಳನ ನಡೆಯುತ್ತೆ. ಆ ಸ್ಥಳದಲ್ಲಿ ಈ ಕಟ್ಔಟ್ ಅನ್ನು ಹಾಕಿದ್ದಾರೆ. 6 ಅಡಿ ಕಟ್ಔಟ್ ಇದೆ. ತೆರವುಗೊಳಿಸಬೇಕು ಅದನ್ನು ಕೂಡಲೇ ಅಂತ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಡಿವೈಎಫ್ಐ ಕಾರ್ಯಕರ್ತರು ಪೊಲೀಸರು ಹೀಗೆ ನೋಟಿಸ್ ಇಶ್ಯೂ ಮಾಡಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ಈ ರೀತಿ ಮಂಗಳೂರು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಕೋಮು ಸೂಕ್ಷ್ಮ ಪ್ರದೇಶ. ಅದು ಅಲ್ಲಿ ಯಾವುದೋ ಒಂದು ಸಮ್ಮೇಳನಕ್ಕೆ, ಡಿವೈಎಫ್ಐ ಸಮ್ಮೇಳನಕ್ಕೆ ಅಂತ ಹೇಳಿ 6 ಅಡಿಯ ಈ ರೀತಿಯ ಟಿಪ್ಪು ಕಟ್ಔಟ್ ಅನ್ನು ಹಾಕಿರೋದು. ಮತ್ತಿನ್ನು ಇನ್ಯಾವುದೇ ವಿವಾದಕ್ಕೆ ಇದು ದಾರಿ ಮಾಡಿಕೊಡೋದು ಬೇಡ, ಅಥವಾ ಪರಿಸ್ಥಿತಿ ಏನಿದೆ ಅದು ಹದಗೆಡೋದು ಬೇಡ ಅಲ್ಲಿ ಅನ್ನೋ ಕಾರಣಕ್ಕೆ ಪೊಲೀಸರು ಅದನ್ನು ಗಂಭೀರವಾಗಿ ತಗೊಂಡು ಕಟ್ಔಟನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಸಂಘಟನೆಗೆ ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು ವೇಳೆ ಏನಾದರೂ ಕೋಮು ಭಾವನೆಗಳನ್ನು ಪ್ರಚೋದಿಸುವಂಥ ಕೆಲಸಗಳು ಇದರಿಂದ ಆದರೆ ಅದು ಮಂಗಳೂರಿನಂಥ ಸ್ಥಳದಲ್ಲಿ ಬೇರೆ ಸ್ವರೂಪನೇ ಪಡೆದುಕೊಂಡು ಬಿಡುತ್ತೆ. ಅದು ಆ ಕಾರಣಕ್ಕಾಗಿ ಮುನ್ನೆಚ್ಚರಿಕೆ ವಹಿಸಿದ್ದಾರೆ ಪೊಲೀಸರು. ಇದನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಡಿವೈಎಫ್ಐ ಕಾರ್ಯಕರ್ತರು ಏನು ಸಮ್ಮತಿ ಸೂಚಿಸಿದಂಗಿಲ್ಲ. ಅವರು ಅಸಮಾಧಾನ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ತೆರವುಗೊಳಿಸಿಲ್ಲ ಅಂದರೆ ಮುಂದುವರೆದಂಗೆ ಪೊಲೀಸರು ಏನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ಈಗ ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿರಣ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಬಹಳ ಸೆನ್ಸಿಟಿವ್ ಮಂಗಳೂರಿನಲ್ಲಿ ಇಂಥ ವಿಚಾರಗಳು. ಸೊ ಯಾವ ರೀತಿ ಹ್ಯಾಂಡಲ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಪೊಲೀಸರು? ವಿಜಯ್, ಮಂಗಳೂರು ಅಂದ ಕೂಡಲೇ ಗೊತ್ತು, ಒಂದು ಚಿಕ್ಕ ವಿಷಯ ಕೂಡ ವಿವಾದಕ್ಕೆ ಕಾರಣವಾಗುತ್ತೆ. ಯಾವುದೇ ವಿಚಾರ ಆಗಲಿ ಅದು ಕೋಮು ಒಂದು ಟರ್ನ್ ತಗೊಳ್ಳುತ್ತೆ ಅನ್ನೋ ಒಂದು ಆತಂಕಕಾರಿ ವಿಚಾರ. ಈಗ ಡಿವೈಎಫ್ಐ ರಾಜ್ಯ ಸಮ್ಮೇಳನ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಸಮ್ಮೇಳನದ ಪ್ರಯುಕ್ತ ಕೆಲವು ಕಟೌಟ್ಸ್ಗಳನ್ನು ಹಾಕಿದ್ದಾರೆ. ಸಮಾಜ ಸುಧಾರಕರು, ಹಾಗೆಯೇ ಸ್ವತಂತ್ರ ಸೇನಾನಿಗಳು ಮತ್ತು ಆದರ್ಶ ಪುರುಷರ ಒಂದು ಕಟೌಟ್ಸ್ಗಳನ್ನು ಈ ಸಮ್ಮೇಳನಕ್ಕಾಗಿ ಹಾಕಿರುವಂಥ ಡಿವೈಎಫ್ಐ ಸಮ್ಮೇಳನ 25ರಿಂದ 27 ತನಕ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಕಟೌಟ್ ಹಾಕಿರೋದು. ಅದರ ನಡುವೆ ಒಂದು ಕಟೌಟ್ ಟಿಪ್ಪು ಸುಲ್ತಾನ್ದಿದೆ. ಈ ಹಿನ್ನೆಲೆಯಲ್ಲಿ ಈ ಟಿಪ್ಪು ಸುಲ್ತಾನ್ ಒಂದು ಕಟೌಟ್ ಈಗ ವಿವಾದಕ್ಕೆ ಕಾರಣವಾಗಿರುವಂಥದ್ದು. ಈ ಒಂದು ಏನು ಕಟೌಟ್ ಹಾಕಿದ್ದಾರೆ ಇದಕ್ಕೆ ಪೊಲೀಸರು ವಿರೋಧ ವ್ಯಕ್ತಪಡಿಸಿ, ಯಾಕಂದರೆ ಈಗಾಗಲೇ ಯಾವುದೇ ಒಂದು ಪರ್ಮಿಷನನ್ನು ತೊಗೊಂಡಿಲ್ಲ. ಈ ಪರ್ಮಿಷನ್ ತೊಗೊಳ್ಳದೆ ಇರುವ ಹಿನ್ನೆಲೆಯಲ್ಲಿ ಈ ಕಟೌಟನ್ನು ತೆರವುಗೊಳಿಸಬೇಕು ಅಂತ ನೋಟಿಸ್ ಜಾರಿ ಮಾಡಿದ್ದಾರೆ. ನಾನೀಗ ಅದೇ ಪ್ರಶ್ನೆ ನೋಡ್ಬೋದು ನೀವು. ನನ್ನ ಹಿಂದೆ ಡಿವೈಎಫ್ಐ ಅವರು ಒಂದು ಕಟೌಟ್ ಹಾಕಿರುವಂಥದ್ದು. ಈಗಾಗಲೇ ಇದರ ಪಕ್ಕದಲ್ಲೇ ಒಂದು ಅವರ ಕಚೇರಿ ಕೂಡ ಇದೆ, ಹರೇಕಳ ಡಿವೈಎಫ್ಐ ಕಚೇರಿ ಕೂಡ ಇದೆ. ಅದರ ಪಕ್ಕದಲ್ಲೇ ಈ ಒಂದು ಟಿಪ್ಪು ಸುಲ್ತಾನ್ನ ಒಂದು ಕಟೌಟನ್ನು ಹಾಕಿರೋದು. 6 ಅಡಿ ಎತ್ತರದ ಒಂದು ಕಟೌಟ್ ಇದು. ಈ ಕಟೌಟನ್ನು ತೆರವುಗೊಳಿಸಬೇಕು ಅಂತ ಪೊಲೀಸರು ಈಗ ನೋಟಿಸ್ ನೀಡಿರುವಂಥದ್ದು. ಯಾಕೆಂದರೆ ಒಂದು ಪರ್ಮಿಷನ್ ತೊಗೊಂಡಿಲ್ಲ, ಪರ್ಮಿಷನ್ ತೊಗೊಳ್ಳದೆ ಈ ಒಂದು ಕಟೌಟನ್ನು ಹಾಕಿರುವಂಥದ್ದು. ಮತ್ತು ಈ ಒಂದು ವಿಚಾರ, ಯಾಕಂದರೆ ಟಿಪ್ಪು ಸುಲ್ತಾನ್ ವಿಚಾರ ರಾಜ್ಯದಲ್ಲಿ ಬಹಳ ವಿವಾದಕ್ಕೆ ಕಾರಣವಾಗ್ತದೆ. ಇದೆಲ್ಲ ಒಂದು ಕಡೆ ಮತ್ತೆ ಕೋಮು ಭಾವನೆಗಳನ್ನು ಸೃಷ್ಟಿಸಿ ಕೋಮು ಸಂಘರ್ಷಕ್ಕೆ ಗುರಿಯಾಗುತ್ತೋ ಅನ್ನೋ ಒಂದು ಆತಂಕದಿಂದ ಪೊಲೀಸರು ಈ ನೋಟಿಸ್ ನೀಡಿರುವಂಥದ್ದು. ಆದರೆ ಇದಕ್ಕೆ ಡಿವೈಎಫ್ಐ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಬದಲಾಗಿದೆ, ಆದರೆ ದಕ್ಷಿಣ ಕನ್ನಡದಲ್ಲಿ ಇನ್ನೂವರೆಗೂ BJP ಸರ್ಕಾರ ಇದೆ. ಮತ್ತು BJP ಸರ್ಕಾರದ ಅಧಿಕಾರಿಗಳೇ ಇಲ್ಲಿ ಅದೇ ಮನಸ್ಥಿತಿ ಅಧಿಕಾರಿಗಳು ಪೊಲೀಸರು ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಜಯ್, ಥ್ಯಾಂಕ್ ಯು ಕಿರಣ್. ಸೊ ಪರಿಸ್ಥಿತಿ ಹೀಗಿರೋದು. ಪೊಲೀಸರು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮತ್ತು ಏನಾದರೂ ಅವಘಡ ಆದಮೇಲೆ ಮೊದಲೇ ಯಾಕೆ ಗಮನಿಸಿಲ್ಲ ಅನ್ನೋದಾಗಬಾರ್ದಲ್ಲ. ಮಂಗಳೂರಿನಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಒಂದಷ್ಟು ಸಮಾಜ ಸುಧಾರಕರು, ಸ್ವತಂತ್ರ ಹೋರಾಟಗಾರರ ಕಟ್ಔಟು, ಅದರ ಜೊತೆಗೆ ಟಿಪ್ಪು ಸುಲ್ತಾನ್ ಕಟ್ಔಟ್ ಹಾಕಿರೋದು, ಅದನ್ನು ತೆರವುಗೊಳಿಸಬೇಕು ಅಂತ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ಡಿವೈಎಫ್ಐ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಕಾಂಗ್ರೆಸ್ ಸರ್ಕಾರ ಇದೆ ಅಧಿಕಾರದಲ್ಲಿ ರಾಜ್ಯದಲ್ಲಿ, ಆದರೆ ಮಂಗಳೂರಲ್ಲಿ ಮಾತ್ರ ಇನ್ನೂ BJPದ್ದೇ ದರ್ಬಾರ್ ನಡೀತಾ ಇದೆ. ಅಧಿಕಾರಿಗಳು ಹಾಗೇ ಇದ್ದಾರೆ. ಪೊಲೀಸರು ಅವ್ರ ಮಾತನ್ನೇ ಕೇಳ್ತಿದ್ದಾರೆ. ಅವ್ರ ಮಾತು ಕೇಳಿಕೊಂಡು ಈಗ ಈ ರೀತಿ ನೋಟಿಸ್ ಕೊಡ್ತಾ ಇರೋದು ಸರಿಯಲ್ಲ. ಯಾವ ಕಾರಣಕ್ಕೆ ಟಿಪ್ಪು ಸುಲ್ತಾನ್ರ ಕಟೌಟನ್ನು ತೆರವುಗೊಳಿಸಬೇಕು ಅಂತ ಹೇಳಿ ನೋಟಿಸ್ ಕೊಡ್ತಾ ಇದ್ದಾರೆ ಅನ್ನೋದು ಕಾರ್ಯಕರ್ತರ ಆಕ್ರೋಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.